ಯಾವ ರೀತಿ ಹನೋಕನು ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಡೆದ್ರು, ನಾವು ಕೂಡ ಆ ರೀತಿಯಲ್ಲಿ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಡಿಬೇಕೆಂಬುದಾಗಿ ಒಂದು ಉದಾಹರಣೆ ಸತ್ಯವೇದ ನಮಗೆ ತಿಳಿಸ್ತಾ ಇದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನಾವು ಮಾಡುವಂತ ಪ್ರತಿಯೊಂದೊಂದು ವಿಚಾರದಲ್ಲಿಯೂ ಕೂಡ ನಾವು ದೇವರೊಟ್ಟಿಗೆ ನಾವು ನಡಿಬೇಕಂತೆ. ನೋಡ್ರಿ, ದೇವರೊಟ್ಟಿಗೆ ನಡೆಯುವುದು ಅಂದ್ರೆ ಅರ್ಥ ನಾವು ಮಾಡ್ಕೋಬೇಕು, ನಾನು ಹೋಗೋದ್ ಕಡೆ ಎಲ್ಲ ದೇವರನ್ನ ಕರ್ಕೊಂಡು ಹೋಗ್ತೇನೆ ಅಂತ ಅಲ್ಲ, ಆದ್ರೆ ನಾನು ದೇವರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ನಾನು ಅಲ್ಲಿಗೆ ಹೋಗ್ತೀನಿ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಆದ್ರೆ ಇಲ್ಲಿ ವಿಶೇಷತೆ ಏನು ಅಂತಂದ್ರೆ, ಈ ಲೋಕವನ್ನ ನಾವು ತ್ಯಜಿಸಬೇಕು, ದೇವರೊಟ್ಟಿಗೆ ನಾವು ನಡಿಬೇಕಂತೆ. ಈ ಲೋಕ ಯಾವುದೇ ಕರೆಕ್ಟ್ ಅಂದ್ರೂ ಕೂಡ ನೀನು ದೇವರ ಕಡೆ ತಿರುಗಿ ನೋಡ್ಬೇಕು. ದೇವರು ಕರೆಕ್ಟ್ ಅಂದ್ರೆ ಕರೆಕ್ಟ್ ಅನ್ಬೇಕು, ರಾಂಗ್ ಅಂತಂದ್ರೆ ರಾಂಗ್ ಅಂತ ಹೇಳ್ಬೇಕು. ಎಲ್ಲೊಬ್ಬರು ಕೂಡ ಕರೆಕ್ಟ್ ಅಂದ್ರೂ ಕೂಡ ನೀನ್ ದೇವರನ್ನ ನೀನ್ ನೋಡ್ಬೇಕಂತೆ. ಯಾವುದೇ ವಿಚಾರ ಆಗಿರ್ಲಿ, ಏನೇ ಆಗಿರ್ಲಿ, ಯು ಶುಡ್ ಫಾಲೋ ಗಾಡ್. ನಿಮ್ ದೇವರನ್ನ ನೀನ್ ಹಿಂಬಾಲಿಸುವಾಗ ಯು ಆರ್ ವಾಕಿಂಗ್ ವಿತ್ ಗಾಡ್. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ವೆನ್ ಯು ಫಾಲೋ ದ ವರ್ಡ್ಸ್ ಇನ್ ದ ಬೈಬಲ್, ಯು ಆರ್ ವಾಕಿಂಗ್ ವಿತ್ ಗಾಡ್. ಬೈಬಲ್ ಏನೇನ್ ಹೇಳಿದೆ ಅದೆಲ್ಲವನ್ನ ನೀನ್ ಏನ್ ಮಾಡ ಕೈಗೊಂಡು ನಡೆಯುವಾಗ ನೀನೇನ್ ಮಾಡ್ತಿದ್ಯಂತೆ, ದೇವರೊಟ್ಟಿಗೆ ನೀನ್ ನಡೀತಾ ಇದೆಯಂತೆ. ಎರಡೇ ಆಜ್ಞೆ ಯೇಸು ಸ್ವಾಮಿ ಕೊಡುವಂತದ್ದು. ನೋಡ್ರಿ, ಏನ್ ಮಾಡ್ಬೇಕಂತೆ, ನಿನ್ ನೆರೆಯವನು ನಿನ್ನಂತೆಯೇ ಪ್ರೀತಿಸು ಮತ್ತು ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪ್ರಾಣದಿಂದಲೂ, ಶಕ್ತಿಯಿಂದಲೂ, ಬುದ್ಧಿಯಿಂದಲೂ ನೀನು ಪ್ರೀತಿಸಬೇಕು. ಈ ಎರಡೇ ಆಜ್ಞೆಗಳನ್ನ ಯೇಸು ಸ್ವಾಮಿ ಕೊಟ್ಟಿರುವಾಗ ಎರಡನ್ನ ಫಾಲೋ ಮಾಡಿದ್ರೆ ಸಾಕು. ಯು ಆರ್ ವಾಕಿಂಗ್ ವಿತ್ ಗಾಡ್. ಹಾಲೆಲೂಯಾ.